ಪಾಪ ನಾಗಣ್ಣ, ಇದಾಕ್ ಪಾಪ ಏನೋ ನೋಡ್ತಿರಂಗಿದ್ಯಾ? ಏನಪ್ಪ ಅದು? ಯಾತು ಇಲ್ಲ ಕಣಕ. ಅಲ್ಲ ಕಣಕ, ಇಲ್ಲಿ ಮನೆ ತವ್ಯಾಕಕ್ಕ ಕರೆಕ್ಟಾಗಿ ಏನು ಕ್ಲೀನೇ ಮಾಡಿಲ್ಲ. ಹೂವಿನ ಗಿಡಕ್ಕೆ ಹೂವಿನ ಗಿಡ ಎಲ್ಲ ಬತ್ತೋಗ್ತಿದ್ದಾವೆ. ಒಂದು ತೊಟ್ಟು ನೀರು ಹಾಕಿಲ್ಲ, ಎಲ್ಲ ಒಂದ್ ಕಡೆಯಿಂದ ಒಣಗೋಗ್ತಾ ಬರ್ತಿದ್ದಾವೆ ಕಣಕ. ಆಮೇಲೆ ತಿರ್ಗಾ ಇಲ್ಲಿ ಯಾವ್ದು ಕಸ ಗಿಸ ಏನು ಗುಡ್ಸಿಲ್ಲ. ಎಲ್ಲ ಕಸ ನೋಡ್ರಿ ಇಲ್ಲಿ ಎಲ್ಲ ಹೆಂಗ್ ಬಿದ್ದಾವಂತ ಮನೆ ಮುಂದೆ ಎಲ್ಲ. ಒಂದೇ ಒಂದು ಚೂರು ಕ್ಲೀನ್ ಮಾಡಿಲ್ಲ. ಎಲ್ಲ ಆ ಹೂವಿನ ಸಸಿಗಳಲ್ಲಿ ಶೋ ಗಿಡದಲ್ಲಿ ಎಲ್ಲದ್ರಲ್ಲೂ ಕೂಡ ಹಂಗೆ ಆ ಗಿಡ ಈ ಗಿಡ ಅಂತ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಒಂದ್ ಸ್ವಲ್ಪ ಕ್ಲೀನ್ ಮಾಡೋದು, ನೀರು ಬಿಡೋದು ಏನು ಮಾಡಿಲ್ವಲ್ಲಕ್ಕ. ಇಷ್ಟೊಂದೆಲ್ಲ ಕಸ ಐತೆ, ಯಾಕೆ ಕ್ಲೀನ್ ಮಾಡಿಲ್ವಾ ಇಲ್ಲಿ ಇವತ್ತು? ಅಯ್ಯೋ ಬಾರ್ ಪಾಪ, ನೀನ್ ಚೆನ್ನಾಗ್ ಮಾತಾಡ್ಬೇಕಲ್ಲ ನೀನು. ಲೇ ನಾಗಣ್ಣ, ಅಯ್ಯ ಆ ಚೈತ್ರನೇ ಆಗ್ಲಿ ನಿನ್ ಹೆಂಡ್ತಿನೇ ಆಗ್ಲಿ ಇಬ್ರು ಕೂಡ ಅಷ್ಟೇ ಕಣಪ್ಪ. ಅವ್ರು ಏನವ್ರು ಏನು ಕೆಲ್ಸನೂ ಮಾಡಲ್ಲ ಏನಿಲ್ಲ. ಒಂಥರ ದುರಂಕಾರ ಬಂದ್ಬಿಟ್ಟೈತ್ ಕಣಪ್ಪ. ಒಂಥರ ಉದಾಸೀನ ಮಾಡ್ತಿದಾರೆ. ಬೆಳಿಗ್ಗೆ ಎದ್ದು ಕರೆಕ್ಟ್ ಆಗಿ ಬಾಟ್ಲಿ ಮೇಲೆ ನೀರ್ ಹಾಕಲ್ಲ. ಬಾಳ ಕಲ್ತ್ ಬಿಟ್ಟಿದಾರೆ ಕಣಪ್ಪ. ಯಾಕ ಒಂದೇ ಒಂದ್ ಕೆಲ್ಸ ಮಾಡಲ್ಲ ಏನಿಲ್ಲ. ಅದ್ ಯಾಕೆ ಹಿಂಗ್ ಆಡ್ತಿದಾರೆ ಏನ? ಅಲ್ಲ ಅವ್ರೇನ್ಗೆ ಅವ್ರಿಗೆಲ್ಲಾರು ಕೂಲಿ ಕಳಿಸ್ತಿದ್ರ, ತೋಟದ ಕೆಲ್ಸ ಕಳಿಸ್ತಿದ್ರ? ಇಲ್ವಲ್ಲ. ಬಂದು ಒಂದ್ರಿಟ್ಟು ಮನೆ ಕೆಲಸ ಮಾಡ್ರಮ್ಮ ಅಂತ ಹೇಳ್ತೀನಿ, ಆದ್ರೂ ಮಾಡಲ್ವಲ್ಲ. ನೋಡ ಇಲ್ಲಿ ಹೂವಿನ ಗಿಡಕ್ಕೆ ನೀರ್ ಹಾಕಿದಾರೆ ನೋಡ ಇಲ್ಲಿ. ಎಷ್ಟು ಜಂಬ ಇರ್ಬೇಕು, ದುರಾಂಕಾರ ಇರ್ಬೇಕು. ಏನಾರ ತಿಳ್ಕೊಳಪ್ಪ. ಇತ್ತೀಚೆಗೆ ಯಾಕ ಬಲು ಆಡ್ತಿದಾರೆ ಇವ್ರಂತೂ. ಏನು ಕೆಲಸ ಮಾಡಲ್ಲ ಏನಿಲ್ಲ. ಒಂಥರ ದುರಾಂಕಾರ ಬಂದ್ಬಿಟ್ಟೈತೆ, ದುರಾಂಕಾರ. ನಾನು ಎಷ್ಟಂತ ಹೇಳಿ ಏನು ಕೆಲಸ ಮಾಡಲ್ಲ ಕಣ. ಏನಂದ್ರೆ ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕುಂತಿರ್ತಾರೆ ಇಬ್ರು. ಮಾತಾಡ್ಕೊಂಡು ಕುಂತಿರ್ತಾರೆ. ಮಾತ್ರ ಏನಾರ ತಿಂಡಿ ಗಿಂಡಿ ರುಚಿ ರುಚಿಯಾಗಿ ಏನಾರ ಮಾಡ್ಕೊಳೋದು, ಟಿವಿ ನೋಡ್ಕೊಳೋದು, ಕುತ್ಕೊಳೋದು, ಆರಾಮಾಗಿ ಹೋಗ್ಬಿಟ್ಟು ಅವ್ರ ರೂಮಿಗೆ ಹೋಗ್ಬಿಟ್ಟು ಮಲ್ಕೊಳೋದು ಆರಾಮಾಗಿ. ನಿಮ್ ಮುಂದೆ ಮಾತ್ರ ಬಹಳ ಒಳ್ಳೆಯವ್ರ ತರ ಕಾಣಿಸ್ಕೊಡ್ತಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿರೋರಂಗೆ. ಆದ್ರೆ ಒಂದೇ ಒಂದ್ ಕೆಲಸ ಮಾಡಲ್ಲ ಕಣೋ ನಾಗಣ್ಣ. ಏನು ಕೆಲಸ ಮಾಡಲ್ಲ, ದುರಾಂಕಾರ ಜಂಬ ಎಲ್ಲ ಬಂದ್ಬಿಟ್ಟಿದೆ ಅವ್ರಿಗಂತೂ. ಕಾಲ್ದಕ್ಕೆ ಅಕ್ಕಪಕ್ಕದ ಮನೆಗೆ ಹೋಗ್ತಾರೆ, ಎಲ್ಲಾರು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕಪಕ್ಕದ ಮನೆಯವರೆಲ್ಲಾರ್ಗು ಅವ್ರ ಜೊತೆ ಹೋಗೋದು, ಅಲ್ಲಿ ಕೂತ್ಕೊಳ್ಳೋದು, ಹರಟೆ ಹೊಡೆಯೋದು, ಗಂಟೆ ಗಟ್ಲೆ ಹರಟೆ ಹೊಡಿತಾರೆ. ನೀವು ಹೋದ್ರೆ ಆಯ್ತು ಆ ಕಡೆ ತೋಟದ ಕಡೆ. ಬೆಳಿಗ್ಗೆ ಹೋದ್ರೆ 10-11 ಗಂಟೆಗೆ ಹೋಗ್ತಾರೆ. ಹೋದ್ರೆ ಇನ್ನೇನಿದ್ರು 1:30-2 ಗಂಟೆವರೆಗೂ ಅಲ್ಲೇ ಕೂತ್ಕೊಂಡು ಹರಟೆ ಹೊಟ್ಕೊಂಡು ಮಾತಾಡ್ಕೊಂಡು ಕಾಲ ಕಳ್ಕೊಂಡು ಆಮೇಲಿಂದ ನಿಧಾನಕ್ಕೆ ಬರ್ತಾರೆ. ಬಂದ್ಬಿಟ್ಟು ಮನೇಲಿ ದೊಡ್ಡದಾಗೇನೋ ಕೆಲಸ ಮಾಡ್ತಿರೋರಂಗೆ ನಾಟಕ ಮಾಡ್ತಾರೆ. ನನಗೂ ಬಹಳ ದಿವಸದಿಂದ ನೋಡಿ ನೋಡಿ ಇದ್ಯಾಕಪ್ಪ ಇವ್ರು ಹಿಂಗಾಗ್ಬಿಟ್ಟಿದಾರೆ ಅನ್ಕೊಂಡೆ ನಾನು ಅತ್ಲಾಗಿ. ಅಲ್ಲ ನೋಡ್ದ ಈ ಸುಶೀಲಕ್ಕಂಗೆ ಎಷ್ಟು ದುರಾಂಕಾರ ಇರ್ಬೇಕು, ಜಂಬ ಇರ್ಬೇಕು. ಏನು ಮಾತಾಡಿಲ್ಲ, ನಾವ್ ಏನು ಮಾಡಿಲ್ಲ. ಬೇರೆಯವ್ರ ಮಂತವ್ಲು ಹೋಗಲ್ಲ. ನಾವಿದೀವಿ, ನಮ್ ಕೆಲ್ಸ ಆಯ್ತು ಅಂತ ನಮ್ ಪಾಡಿಗೆ ನಾವ್ ಮನೇಲಿ ಇರ್ತೀವಿ. ಬೆಳಿಗ್ಗೆ ನಾನು ಒಂದ್ ಗಳಿಗೆನೂ ಪುರ್ಸತ್ತಿಲ್ಲ. ಎದ್ದಾಗ್ಲಿ ನಾನು ಒಂದೇ ಸಂಖ್ಯೆ ಕೆಲಸ ಮಾಡ್ತಾನೆ ಇದೀವಿ. ಈ ಮನೇಲಿ ಒಬ್ರಿಗೆ ತಿಂಡಿ ಮಾಡ್ಕೊಡ್ಬೇಕು, ಒಬ್ರಿಗೆ ಮುದ್ದೆ ಮಾಡ್ಕೊಡ್ಬೇಕು. ತಿರ್ಗಾ ತೋಟ ತಾವ್ಲು ಹೋಗಿ ಕೆಲಸ ಮಾಡ್ತೀವಿ. ನಾವ್ ಸುಮ್ನೆ ಕುಂತಿರ್ತೀವ? ಇವರು ಹರಟೆ ಹೊಡ್ಕೊಂಡು ಕುತ್ಕೊಳ್ತಾರೆ. ಇವರಿಗೆ ಕುಂತಿರ್ತಾವನೆ ತಿಂಡಿ ಬೇಕು, ಅಡಿಗೆ ಮಾಡ್ಕೊಡ್ಬೇಕು ಇವರಿಗೆ. ಬಂದ್ಬಿಟ್ಟು ಇಲ್ದೆ ಬೆಲ್ಲ ಹೇಳ್ತಿದಾರಲ್ಲ ಅಣ್ಣನ ಮುಂದೆ, ಬಾವನ ಮುಂದೆ. ಯಾಕೆ ಈ ರೀತಿ ಎಲ್ಲ ದುರಾಂಕಾರದ ಜಂಬದ್ ಮಾತಾಡ್ತಿದಾರೆ ಇವರು? ನಮ್ಮಲ್ಲೇನೆ ಸುಮ್ನೆ ಅನ್ಯವಾಗಿ ನಮ್ಗೆ ಕೆಟ್ಟವ್ರು ಮಾಡ್ತಿದಾರಲ್ಲ. ನಮ್ ಪಾಡಿಗೆ ನಾವು ಕೆಲಸ ಮಾಡ್ತಿದ್ರು ಯಾಕೆ ಈ ರೀತಿ ಮಾಡ್ತಿದಾರೆ ಇವರು? ಅಕ್ಕ ಸುಶೀಲಕ್ಕ, ಯಾಕಕ್ಕ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಾವ್ ಯಾವಾಗ ಅಲ್ಲಿ ಇಲ್ಲಿ ಹೋಗಿ ಹರಟೆ ಹೊಡಿಯಕ್ ಹೋಗಿದೀವಿ? ಯಾರತ್ರ ಮಾತಾಡಕ್ ಹೋಗಿದೀವಿ ನಾವು? ಸುಮ್ನೆ ಯಾಕೆ ಈ ರೀತಿ ಎಲ್ಲ ಸುಳ್ಳು ಹೇಳ್ತಿದ್ರಲ್ಲ ಬಾವನ ಮುಂದೆ ನೀವು? ಯಾವಾಗ ಹೇಳಿದ್ವಿ ಹೋಗಿದ್ವಿ ಹೇಳ್ರಿ, ಈಗ ನಮ್ಗೆ ಹೇಳ್ಬೇಕು ನೀವು. ಹರಟೆ ಹೊಡೆಯಕ್ಕೆ ಯಾವಾಗ ಹೋಗಿದ್ವಿ, ಅವ್ರಿವ್ರ ಮತ್ತ ಅವಾಗ ಕುತ್ಕೊಳಕ್ ಯಾವಾಗ ಹೋಗಿದೀವಿ? ಸುಮ್ನೆ ನಮ್ ಪಾಡಿಗೆ ನಾವು ಮನೇಲಿ ಇದ್ರೂ ಕೂಡ ನೀವು ಇಲ್ದವೆಲ್ಲ ಯಾಕೆ ಚಾಡಿ ಹೇಳ್ತಿದ್ರಲ್ಲ ಬಾವನ ಮುಂದೆ? ಯಾಕಕ್ಕ ಈ ರೀತಿ ಎಲ್ಲ ಮಾಡ್ತಿದ್ರ? ಅಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದೀವಿ ನಾವು. ಒಂದೇ ಒಂದು ಮಾತು ಇವತ್ತೇನಾದ್ರೂ ತಿರ್ಗಿಸಿ ಮಾತಾಡಿದೀವ ನಾವು? ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದೀವಿ, ಅಷ್ಟೊಂದ್ ಬೆಲೆ ಗೌರವ ಎಲ್ಲ ಕೊಡ್ತೀವಿ ನಿಮ್ಗೆ. ಕುಂತಿತ್ತಾವ್ಲೇನೆ ತಿಂಡಿ ತಗೊಂಬಂದ್ ಕೊಡ್ತೀವಿ, ಕುಂತಿತ್ತಾವ್ಲೇನೆ ಅಡಿಗೆ ಮಾಡ್ಕೊಡ್ಬೇಕು ನಿಮ್ಗೆ. ನೀವ್ ಕೇಳಿದ್ದೆಲ್ಲ ತಗೊಂಬಂದ್ ಕೊಡ್ತೀವಿ. ಮನೇಲಿ ಇಷ್ಟು ದಿವಸ ಆಗೈತೆ, ಇವತ್ತಿನವರೆಗೂ ಮನೆಯಲ್ಲಿ ಬಂದ್ಬಿಟ್ಟು ಕಾಲಿಟ್ಟು ನೀವು ಇವತ್ತಿನವರೆಗೂ ಬಂದ್ಬಿಟ್ಟು ಒಂದ್ ಬಿನ್ಗೆ ತಗೊಂಡ್ಬಿಟ್ಟು ಒಂದು ಲೋಟ ತಂದು ಆ ಕಡೆಯಿಂದ ಈ ಕಡೆ ಇಟ್ಟಿದ್ದೀರಾ? ಹೇಳಿ ನೀವೇನೆ. ಏನು ಕೆಲಸ ಮಾಡಲ್ಲ, ನಿಮ್ ಪಾಡಿಗೆ ನೀವು ಸುಮ್ನೆ ಕುಂತಿರ್ತೀರಾ. ಆದ್ರೂ ಕೂಡ ಸುಮ್ನೆ ಯಾಕೆ ನಮ್ಮೇಲೆಲ್ಲ ಚಾಡಿ ಹೇಳ್ತಿದ್ರಲ್ಲ ನೀವು ಬಾವನ ಮುಂದೆ ಅಂತ? ಅಯ್ಯೋ ಈ ಹುಡುಗಿ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ? ನೋಡಮ್ಮ ಚೈತ್ರ, ನಾನು ಆ ರೀತಿ ಅಂದಿಲ್ಲ ಕಣಮ್ಮ. ನೀನ್ ಯಾಕಮ್ಮ ಈ ರೀತಿ ಎಲ್ಲ ತಿಳ್ಕೊಳ್ತಿದ್ಯಾ? ತಪ್ಪು ತಿಳ್ಕೊಬೇಡ ಕಣಮ್ಮ ನೀನು. ನಾನು ಏನಂತ ಹೇಳ್ದೆ ಇವಾಗ? ಅಲ್ಲ ನಾನು ನಿಮ್ದೊಳ್ಳೇದು ಕೇಳಿದ್ದೆ ತಪ್ಪಾಗೋಯ್ತಾ ಇವಾಗ? ಅಲ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಮನೆಯಲ್ಲೆಲ್ಲ ಕೆಲಸ ಮಾಡ್ಕೋಬೇಕು. ನಿಮ್ದೇ ಒಳ್ಳೇದಲ್ವೇನಮ್ಮ? ನಿಮ್ಮನೆ ನೀವು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ರಿ, ಚೆನ್ನಾಗಿರ್ರಿ, ಖುಷಿ ಖುಷಿಯಾಗಿರ್ರಿ, ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಾಯ್ತಮ್ಮ? ನಾನು ಏನ್ ಚಾಡಿ ಹೇಳ್ದೆ ಅಂತ? ಏನಪ್ಪ ನಗಣ, ನಾನ್ ಏನಪ್ಪ ತಪ್ಪು ಹೇಳ್ದೆ ಅಂತದು? ಯಾಕ ಹಿಂಗಾಡ್ತಿದಾರೆ ಇವರು? ಸುಮ್ನೆ ನನ್ನ ಮೇಲೆನೆ ದೂರ್ತಿದಾರೆ ನೋಡು. ಸುಮ್ಕಿರಕ್ಕ, ನಾನ್ ಕೇಳಿಸ್ಕೊಳ್ಳಿಲ್ಲ ಅನ್ಕೊಂಡಿನಕ ನೀನು.
ಏನಂತ ಮಾತಾಡ್ತಿದ್ದೀರಾ ನೀವು? ನಾನು ಇಷ್ಟ ದಿವಸ ಏನು ಮಾತಾಡಬಾರ್ದು ಅಂತ ನಾನು ಏನು ದೊಡ್ಡ ಮನ್ಸು ಮಾಡ್ಕೊಂಡ್ಬಿಟ್ಟು ಇಷ್ಟು ದಿವಸ ಸುಮ್ಮನಿದ್ದೆ ಕಣಕ. ಏನೋ ಬೆಲೆ ಕೊಡ್ಬೇಕು, ಗೌರವ ಕೊಡ್ಬೇಕು, ನಮ್ಗಿಂತ ಹಿರಿಯವರಲ್ವಾ, ಈ ಮನೆ ಮಗಳಲ್ವಾ ಅಂತ ಬೆಲೆ ಕೊಡ್ತಿದ್ದು. ನೀವು ಈ ರೀತಿ ಎಲ್ಲ ಮಾಡ್ತೀರಂತ ನಾವಂತೂ ಅನ್ಕೊಂಡಿರಲ್ಲ ಕಣಕ. ಸುಮ್ನೆ ನೋಡ್ತಾನೆ ಇದೀನಿ, ದಿನಾಲು ನೋಡ್ತಿದ್ದೀನಿ. ಸುಮ್ನೆ ಕಿತಾಪತಿ ಮಾಡ್ತಿದ್ದೀರಾ ನೀವು. ಅಲ್ಲ ನಾವು ಕುತ್ಕೊಂಡ ತಡ ಇಲ್ಲ. ನಾನು ಅಕ್ಕ ಇಬ್ರು ಕುತ್ಕೊಂಡ್ರೆ ಆಯ್ತು, ಅಲ್ಲೇ ಹೊಟ್ಟೆ ಕಿಚ್ಚು, ಅಲ್ಲೇ ಕೋಪ ಮಾಡ್ಕೊಂತೀರಾ. ನಿಮ್ಗೇನ್ ಕಷ್ಟ ಅಂತ ನಾವು ಕುತ್ಕೊಂಡ್ರೆ ನಮ್ ಪಾಡಿಗೆ ನಾವು ನಮ್ ಮನೆ ಕೆಲಸ ಆಯ್ತು ಅವಾಗ ಕುತ್ಕೊಂತೀವಿ ತಾನೆ. ನಾವಾಯ್ತು ನಮ್ ಮನೆ ಕೆಲಸ ಆಯ್ತು ಹಂಗ ಇರ್ತೀವಪ್ಪ. ನಾವ್ ಯಾರ ತಂಟೆಗೂ ಹೋಗಲ್ಲ, ಯಾರ ಸಹವಾಸಕ್ಕೂ ಹೋಗಲ್ಲ. ನಮ್ ತವ್ರ ಮನೆ ಕರೆದ್ರು ನಾವ್ ಹೋಗಲ್ಲ ಆಯ್ತಾ. ಗಂಡ ಮನೇಲಿ ಕಷ್ಟನೋ ಸುಖನೋ ಏನಿದ್ರು ಕೂಡ ಇಲ್ಲೇ ಇರ್ತೀವಿ. ನಮ್ ಗಂಡ ಬೈದ್ರು ಕೂಡ ನಮ್ಮ ಅತ್ತೆ ಮಾವ ಆಗ್ಲಿ ಏನಂದ್ರು ಕೂಡ ನಮ್ಗೆ ಗೊತ್ತಿದೆ. ಕೋಪ ಮಾಡ್ಕೊಂಡು ನಮ್ ಗಂಡ ಮನೆಗೆ ಹೋಗೋದು, ಅಲ್ಲಿ ಹೋಗೋದು ಅವೆಲ್ಲ ಮಾಡಲ್ಲ ನಾವು. ನಾವಾಯ್ತು ನಮ್ ಕೆಲ್ಸ ಆಯ್ತು ಅನ್ನಂಗ್ ಇರ್ತೀವಿ. ಅಲ್ಲ ನಮ್ಮಲ್ಲಿ ಯಾಕೆ ಇಷ್ಟೊಂದು ನಿಮ್ಗೆ ಹೊಟ್ಟೆ ಕಿಚ್ಚು ಅಂತ? ಅಯ್ಯೋ ಇವ್ರು ಯಾಕಪ್ಪ ಇವ್ರು ಹಿಂಗ ಆಡ್ತಿದಾರ ಇವ್ರು? ಸುಮ್ಕಿರಮ್ಮ ಚೈತ್ರ ಅತ್ಲಾಗಿ ಹೋಗ್ಲಿ ಅತ್ಲಾಗಿ. ಯಾಕೆ ಹಿಂಗ ಆಡ್ತಿದ್ದೀರ ಅತ್ಲಾಗಿ? ಬೆಳಗ್ಗೆನೆ ಒಳ್ಳೆ ಕೇಳಿಸ್ಕೊಳಕ್ ಆಗಲ್ಲ ಕಣಪ್ಪ ಅತ್ಲಾಗಿ. ತಲೆ ಕೆಟ್ಟೋಗಂಗ ಆಗ್ಬಿಡುತ್ತೆ. ನಿಮ್ಮ ಒಳ್ಳೇದು ಕೆಲವೇ ನಮ್ಮ ಚೈತ್ರ ಹೇಳಿದ್ದು ಅತ್ಲಾಗಿ. ಸುಮ್ಕ ಆಗ್ಬಿಡು ಅತ್ಲಾಗಿ. ಏನ್ ಅತ್ಲಾಗಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲಾದ್ರೂ ದೊಡ್ಡದ್ ಮಾಡ್ತಾ ಹೋದ್ರೆ ಸರಿ ಆಗುತ್ತೆ ನಮ್ಮ ಚೈತ್ರ. ಅದೆಂತದದು, ಸುಮ್ಕಿದ್ ಬಿಡು ಅತ್ಲಾಗಿ. ಒಳ್ಳೆ ಅತ್ಲಾಗಿ. ಯಾರ ಅಕ್ಕಪಕ್ಕ ನೋಡ್ದವ್ರಲ್ಲ ಏನಂತಾರೆ? ಯಾಕೆ ಈ ರೀತಿ ಎಲ್ಲ ಆಡ್ತಿದ್ರಲ್ಲ? ಸುಮ್ನಿರು ಅಕ್ಕ. ಹೋಗಕ್ಕ ನೀನು ಒಳಗಡೆ ಹೋಗಮ್ಮ ಚೈತ್ರ, ನೀನು ಒಳಗಡೆ ಹೋಗು ಸುಮ್ನೆ. ಅದೇನ್ ಕೆಲ್ಸ ಆಯ್ತೋ ಮಾಡ್ಕೊ ಹೋಗ್ರಿ ಸುಮ್ನೆ. ಅಯ್ಯೋ 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 ಅಯ್ಯೋ. ಅಲ್ಲ ನೋಡ್ದ ಈ ಚೈತ್ರ ನೋಡು ಎಷ್ಟು ದುರಾಂಕಾರದಿಂದ ಜಂಬಿಂದ ಮಾತಾಡಿದ್ದಾಳಂತ ಪಾಪ. ನಾಗಣ್ಣ ನಾನು ಏನಂತ ಹೇಳದ್ನು? ಅಲ್ಲ ಮನೆ ಮುಂದೆ ಕಸಗಳೆಲ್ಲಾನು ಕ್ಲೀನ್ ಮಾಡ್ರಪ್ಪ ಅಂತ ಹೇಳ್ದೆ. ಇಲ್ಲಿ ಏನು ಎತ್ತಿಲ್ಲ ಕಣಪ್ಪ, ಕ್ಲೀನ್ ಮಾಡ್ಬೇಕು ನೋಡಲಿ, ಹೂವಿನ ಗಿಡಕ್ಕೆ ನೀರ್ ಹಾಕಿಲ್ಲ ಅಂತ ಹೇಳ್ದೆ. ಅದ್ರಲ್ಲಿ ಏನಾಯ್ತಪ್ಪ ತಪ್ಪು? ಇವ್ರದ್ದು ಒಳ್ಳೇದು ಕೇಳಿದ್ದು ತಪ್ಪಾಗೋಯ್ತಾ? ಅಕ್ಕ ನೀನು ಏನ್ ಹೇಳ್ತಿದ್ದೆ ಏನಂದೆ ಅಂತ ನನಗೆ ಚೆನ್ನಾಗಿ ಕೇಳಿಸ್ತು ಕಣಕ್ಕ. ನೀನು ನಮ್ದೊಳ್ಳೇದಕ್ಕೇನು ಹೇಳಿಲ್ಲ, ಸುಮ್ಕಿರು. ಇಲ್ಲವೆಲ್ಲ ಏನು ಮಾತಾಡಬೇಡ. ಬರೀ ನೀನು ಕ್ಲೀನ್ ಮಾಡ್ರಮ್ಮ, ಮನೆ ಕ್ಲೀನ್ ಮಾಡ್ಕೊಳ್ರಿ, ಕಸ ಎಲ್ಲ ಬಾಚ್ರಿ, ಇಲ್ಲಿಂದು ಧೂಳಾಗೈತೆ, ನೀರ್ ಹಾಕ್ಬೇಕು, ಸಸಿಗಳಿಗೆ ಕ್ಲೀನ್ ಮಾಡ್ಬೇಕು, ರೆಡಿ ಮಾಡ್ಬೇಕು, ಹಿಂಗೆಲ್ಲ ಹೇಳಿದಿರ್ಬೇಕಾದ್ರೆ ನಾವು ಮಾಡ್ತಿದ್ದು ಕಣಕ್ಕ. ನೀನು ಹೇಳಿದ್ದೆ ಬೇರೆ ರೀತಿ ಇತ್ತು. ಅವ್ರು ಇವ್ರು ಮಂತವ ಹೋಗ್ಬಿಟ್ಟು ಹರಟೆ ಹೊತ್ಕೊಂಡ್ ಕೂತ್ಕೊಂತಾರೆ, ಬೆಳಗಿಂದ ಸಾಯಂಕಾಲದವರೆಗೂ ಟಿವಿ ನೋಡ್ಕೊಂಡ್ ಕೂತ್ಕೊಂತಾರೆ. ಅವ್ರಿಗೆ ಇಷ್ಟ ಬಂದ ತಿಂಡಿ ಅಡಿಗೆ ಎಲ್ಲ ಮಾಡ್ಕೊಂತಾರೆ, ಕುತ್ಕೊಂಡು ಗಂಟೆಗಟ್ಲೆ ಹರಟೆ ಹೊಡಿತಾರೆ. ತಿಂಡಿ ಮಾಡಲ್ಲ, ಊಟ ಮಾಡಲ್ಲ, ಮನೇಲೇನು ಕೆಲಸ ಮಾಡಲ್ಲ. ದುರಾಂಕಾರ ಬಂದ್ಬಿಟ್ಟಿದೆ. ಇವೆಲ್ಲ ಹೇಳಿ ನಾನು ಕೇಳಿಸ್ಕೊಳ್ಳಿಲ್ಲ ಅನ್ಕೊಂತೀರಾ? ಯಾಕೆ ಈ ರೀತಿ ಎಲ್ಲ ಹೇಳ್ತೀರಾ ನೀವು? ನಾನು ಇಷ್ಟು ದಿವಸ ಏನು ಮಾತಾಡಬಾರ್ದು ಅಂತ ದೊಡ್ಡ ಮನ್ಸು ಮಾಡಿ ಸುಮ್ಮನಿದ್ದೆ ಕಣಕ, ಒಂದು ಬೆಲೆ ಕೊಡ್ಬೇಕು ಅಂತ. ನಿಮ್ ಇಚ್ಛೆಯಿಂದ ನೀವೇನೆ, ನಿಮ್ ಜಂಬದಿಂದ, ನಿಮ್ ದುರಾಂಕಾರದಿಂದ ನಿಮ್ಮ ತೂಕನ ನೀವೇ ಕಡಿಮೆ ಮಾಡ್ಕೊಂತಿದ್ರ. ಒಂದ್ ಸ್ವಲ್ಪ ಜ್ಞಾನ ಇರ್ಲಿ. ಆಗಲ್ಲ. ಇವ್ರಿಗೆ ಏನಾಯ್ತು? ಇವ್ರು ಯಾಕೆ ಸುಮ್ನೆ ನಿಂತ್ಕೊಂಡು ನೋಡ್ತಿದಾರಲ್ಲ? ಅರೇ ಯಾಕೆ ಚೈತ್ರನು ಅಕ್ಕ ಯಾಕೆ ಕೋಪ ಮಾಡ್ಕೊಂಡಿರ್ತಾರಲ್ಲ? ಯಾಕೆ ಏನಾಯ್ತ್ರಿ? ಯಾತು ಇಲ್ಲ ಕಣೆ ಅತ್ಲಾಗಿ. ಹೋಗಿ ಅತ್ಲಾಗಿ ಆ ಚೈತ್ರಂಗೂ ಸಮಾಧಾನ ಮಾಡು, ಅಕ್ಕಂಗೂ ಸಮಾಧಾನ ಮಾಡು. ಏನಮ್ಮ ಇದು? ಒಳ್ಳೆ ಕತೆ ಆಗೋತಲ್ಲ ಇದು. ಅಪ್ಪ ಏನಾರು ಬಂದ್ಬಿಟ್ರೆ ನೋಡಿದ್ರೆ ಸುಮ್ನೆ ಬೈತಾರೆ ಮತ್ತೆ ನೋಡು. ಅಲ್ಲ ಇವ್ರಿಗೆ ಏನಾಗೈತೆ ಹಿಂಗಾಡ್ತಿದಾರಲ್ಲ ಇವರು? ಸಮಾಧಾನ ಅನ್ನೋದೇ ಇಲ್ವಲ್ಲ ಇವರಿಗೆ? ಅಯ್ಯ ಚಿಕ್ಕ ಪುಟ್ಟು ಸಣ್ಣ ಪುಟ್ಟು ವಿಚಾರಕ್ಕೆಲ್ಲಾದ್ರೂ ಸುಮ್ನೆ ಒಬ್ರ ಮೇಲೆ ಒಬ್ರು ರೇಗಾಡ್ತಿದಾರಲ್ಲ, ಕೋಪ ಮಾಡ್ಕೊಂತಿದಾರಲ್ಲ. ಬಿಡಮ್ಮ, ಹೋಗ್ಲಿ ಬಿಡಮ್ಮ ಚೈತ್ರ, ದೊಡ್ಡದ್ ಮಾಡ್ಬೇಡಮ್ಮ, ಬಿಡಮ್ಮ, ಸುಮ್ಕಿದ್ ಬಿಡು. ಇದಾಕಮ್ಮ ಚೈತ್ರ, ಏನಾಯ್ತು ಚೈತ್ರ? ಅಕ್ಕ ಏನಿಲ್ಲ ಕಣಕ. ನೋಡಿ ಅಕ್ಕ, ಇವರು ಸುಶೀಲಕ್ಕ ಅವರು, ನಾವು ಇಷ್ಟೊಂದೆಲ್ಲ ಬೆಲೆ ಗೌರವ ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಇವರಿಗೆ. ಇವರು ಯಾಕಕ್ಕ ಈ ರೀತಿ ಎಲ್ಲ ಮಾಡ್ಬೇಕು? ಸುಮ್ನೆ ಬಂದ್ಬಿಟ್ಟು ಬಾವಾರ ಮುಂದೆ ಬಂದು ಇಲ್ಲಿ ಮನೆ ಮುಂದೆ ಒಂದ್ ಸ್ವಲ್ಪ ಕಸಗಳು ನಾವು ಕ್ಲೀನ್ ಮಾಡಿರ್ಲಿವೇನಕ್ಕ? ಗಾಳಿ ಬಂದಾಗ ಆ ಕಡೆ ಇದ್ದಿದ್ದ ಧೂಳೆಲ್ಲಾನು ಈ ಕಡೆ ಬಂದಿರ್ಬೇಕು ಅಕ್ಕ. ಇನ್ನೇನ್ ಗಾಳಿ ಜಾಸ್ತಿ ಬೀಸ್ತಿರುತ್ತಲ್ಲ ಅಕ್ಕ, ಬಂದೈತೆ. ಮತ್ತೆ ಹೂವಿನ ಗಿಡಕ್ಕೆ ನೀರ್ ಹಾಕಿಲ್ಲ, ಸಸಿಗಳೆಲ್ಲ ಒಣಗೋಗ್ತಿದಾವಂತ ಬಾಬಾ ಏನೋ ಹೇಳ್ತಿದ್ರು. ಅಷ್ಟಕ್ಕೇನೆ ಇವರು ಸುಶೀಲಕ್ಕ ಅವರು ಬಂದ್ಬಿಟ್ಟು, ಅಯ್ಯೋ ಅವ್ರಿಗಿಬ್ಬರಿಗೂ ದುರಾಂಕಾರ ಬಂದ್ಬಿಟ್ಟೈತ್ ಕಣಪ್ಪ, ಮನೇಲೇನು ಕೆಲಸ ಮಾಡಲ್ಲ ಕಣಪ್ಪ, ಅವ್ರ ಇವ್ರ ಮಂತವ ಹೋಗ್ಬಿಟ್ಟು ಕಂಡವ್ರ ಮಂತವ ಹೋಗ್ಬಿಟ್ಟು ಗಟ್ಲೆ ಕುತ್ಕೊಂಡು ಚಾಡಿ ಹೇಳ್ಕೊಂಡು ನಗಾಡ್ತಿರ್ತಾರ ಕಣಪ್ಪ. ಅವ್ರಿಗೆ ಇಷ್ಟ ಬಂದು ತಿಂಡಿ ಮಾಡ್ಕೊಳ್ತಾರೆ. ನೀವ್ ಆ ಕಡೆ ಹೋದ ತಕ್ಷಣ, ತೋಟದ ಹೋದ ತಕ್ಷಣ ಕುತ್ಕೊಂಡ್ಬಿಟ್ಟು ಗಂಟೆ ನಗಾಡ್ಕೊಂಡು ಟಿವಿ ನೋಡ್ತಾರೆ. ರೂಮಿಗೆ ಹೋಗ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ತಾರೆ, ಏನು ಕೆಲಸ ಮಾಡಲ್ಲ. ಇಬ್ರಿಗೂ ದುರಾಂಕಾರ ಅನ್ನೋದು, ಜಂಬ ಅನ್ನೋದು ಜಾಸ್ತಿ ಬಂದ್ಬಿಟ್ಟೈತೆ. ಹಂಗೆ ಹಿಂಗೆ ಅಂತ ಬಾವನ ಮುಂದೆ ಇಲ್ದವೆಲ್ಲ ಫಿಟ್ಟಿಂಗ್ ಹೇಳ್ತಿದಾರಲ್ಲಕ್ಕ, ಚಾಡಿ ಹೇಳ್ತಿದಾರಲ್ಲಕ್ಕ. ಯಾಕಕ್ಕ ಈ ರೀತಿ ಎಲ್ಲ ಹೇಳ್ಬೇಕು? ನನ್ಗಂತೂ ಬಾಳ ಬೇಜಾರಾಯ್ತು ಕಣಮ್ಮ. ಇವ್ರದ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ಬೇಕು ಇವ್ರ ಮನೆಗೆ. ಅದನ್ನು ಬಿಟ್ಬಿಟ್ಟು ಸುಮ್ನೆ ನಮ್ ಮುಂದೆಲ್ಲ ಹಿಂಗೆಲ್ಲ ಇದ್ ಮಾಡ್ಬಾರ್ದು. ನಾನು ಎಷ್ಟ್ ದಿವಸ ಅಂತ ತಡ್ಕೊಳೋದು? ನಾನು ನೋಡ್ತಾನೆ ಇರ್ತೀನಿ ಇವ್ರು ಮಾಡೋದು, ಏನೇನ್ ಮಾಡ್ತಿದಾರಂತ. ಈ ರೀತಿ ಎಲ್ಲ ಮಾಡಿದ್ರೆ ಎಂತರ್ಗಾದ್ರೂ ಬೇಜಾರಾಗಿ ಆಗೋದ್ ಕಣಕ. ಅಯ್ಯೋ ಇದು ಯಾಕಪ್ಪ ಇವರು ಸಣ್ಣ ಪುಟ್ಟು ವಿಚಾರಕ್ಕೆಲ್ಲಾದ್ರೂ ಇದನ್ನೇ ದೊಡ್ಡ ಮಾಡ್ಕೊಂಡು
ಏನಪ್ಪ ಇವ್ರದ್ದು ಎಲ್ಲಾದ್ರೂ ಅತ್ಲಾಗಿ ನಾನಾರ ಬಂದ್ಬಿಟ್ಟು ಯಾಕಾದ್ರೂ ಕೇಳ್ಬಿಟ್ನು ಏನೋ ಅತ್ಲಾಗಿ ನಮ್ಮ ಅಕ್ಕನೂ ಸುಮ್ಕಾಗ್ಲಿಲ್ಲ, ಈ ಹುಡುಗಿನೂ ಸುಮ್ಕಾಗ್ಲಿಲ್ಲ. ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲಾನು ಹಿಂಗ್ ಕೋಪ ಮಾಡ್ಕೊಂಡ್ರೆ ಆಗುತ್ತಾ? ನಮ್ಮಪ್ಪ ಏನಾರು ಬಂದ್ಬಿಟ್ಟು ನೋಡಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ, ರೇಗಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ. ಇವ್ರಿಗೆ ಹೇಳೋದು ಅರ್ಥ ಆಗ್ತಿಲ್ವಾ ಇವರಿಗೆ? ಒಳ್ಳೆ ತಲೆನೋವು ಕಣಪ್ಪ ಅತ್ಲಾಗಿ. ಅಲ್ಲ ಅಕ್ಕ, ಯಾಕಕ್ಕ ಈ ರೀತಿ ಎಲ್ಲ ಮಾಡ್ತಿದ್ದೀರಾ? ಚೈತ್ರ ಹೇಳಿದ್ದು ನಿಜನಾ? ಯಾಕಕ್ಕ ನಾವು ನಿಮ್ ಮೇಲೆ ಇಷ್ಟೊಂದೆಲ್ಲ ಗೌರವ ಬೆಲೆ ಇಟ್ಕೊಂಡಿದೀವಿ. ಅಲ್ಲ ನಿಮ್ತವ ಇವತ್ತಿನವರೆಗೂ ಏನಾರ ಕೆಲಸ ಏನಾರ ಮಾಡ್ಸಿದೀವೇನಕ್ಕ? ಒಂದೇ ಒಂದ್ ಕೆಲಸ ಏನಾರ ಮಾಡ್ಸಿದೀವೇನ್ ಹೇಳಿ? ನೀವು ಕುರ್ಚಿ ಹಾಕೊಂಡು ಸುಮ್ಮನೆ ಕುಂತಿರ್ತೀರ ಬೆಳಗಿಂದ ಸಂಜೆ ಗಂಟ. ಆದ್ರೂ ಕೂಡ ಇವತ್ತಿನವರೆಗೂ ನಾವು ಕೆಲಸ ಮಾಡಕ ಒಂದು ಕಪ್ಪು ನೀರಾದ್ರೂ ನೀವು ತುಂಬ್ಕೊಂಡ್ಬಂದ್ ಕೊಡ್ತೀರಾ? ಇಲ್ಲ, ಎಲ್ಲಾದನ್ನು ಕೂಡ ನಾವೇ ಕೊಡ್ತೀವಿ. ನಿಮಗೆ ಕುಂತಿರ್ತಾವಳೆ ಅಡಿಗೆ ಮಾಡ್ಕೊಡ್ತೀವಿ, ತಿಂಡಿ ಅಂತೆ ನೀವ್ ಕೇಳಿದ್ದೆಲ್ಲ ಮಾಡ್ಕೊಡ್ತಿದೀವಿ. ಅಲ್ಲ, ನೀವ್ ಹೇಳಿದ ಕೆಲಸ ಎಲ್ಲ ಮಾಡ್ತಿದೀವಿ ನಾವು. ಆದ್ರೂ ಕೂಡ ಯಾಕಕ್ಕ ನಮ್ಮ ಮೇಲೆ ಕೋಪ ಮಾಡ್ಕೊಂತಿದೀರ? ನೀವ್ ನೋಡ್ದಂಗೆನೆ ನಾವು ಯಾವತ್ತು ಸುಮ್ನೆ ಕುಂತಿದೀವಿ, ಯಾವತ್ತು ಅಟೆ ಹೊಡ್ಕೊಂಡ್ ಕುಂತಿದೀವಿ, ಯಾವತ್ತು ಇವ್ರ ಮಂಟ ಹೋಗ್ಬಿಟ್ಟು ಚಾಡಿ ಮಾತಾಡಕ್ ಹೋಗಿದೀವಿ? ಹೇಳ್ರಿ ನೀವೇನೆ. ಯಾಕಕ್ಕ ಈ ರೀತಿ ಎಲ್ಲ ಮಾತಾಡ್ತೀರಾ ನೀವು? ಅಯ್ಯೋ ಅಯ್ಯೋ ಮಂಗಳಮ್ಮ ಸುಮ್ಕಿರು. ಈ ಹುಡುಗಿನ ಮಾತು ಕೇಳಬೇಡ ನೀನು. ಚೈತ್ರನ್ ಮಾತು ಕೇಳಲೇಬೇಡ, ಸುಮ್ನಿರು ನೀನು. ಯಾಕೆ ನೀನು ನನ್ ಮೇಲೆ ನಂಬಿಕೆ ಅಲ್ವಾ ನಿನಗೆ? ಯಾಕೆ ಈ ರೀತಿ ಎಲ್ಲ ತಪ್ಪು ತಿಳ್ಕೊಂತಿದ್ದೀರಾ? ನೋಡಿ, ನಾನು ಅವಾಗ್ಲಿ ನಾನು ನೋಡ್ತಾನೆ ಇದ್ದೀನಿ. ಏನೋ ಮಾತಾಡಬಾರ್ದು ಏನೋ ತಮ್ಮಂದಿರ ಹೆಂಡತಿ ಅಂತ ನಾನು ಬೆಲೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ಸುಮ್ನೆ ನೀವು ಈ ರೀತಿ ಎಲ್ಲ ಮಾತಾಡ್ಬಿಟ್ರೆ ನೋಡ್ರಿ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಮಾತಾಡಕ್ಕೂ ಒಂದ್ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಬಿಟ್ಟು ಮಾತಾಡೋದ್ ಕಲೀರಿ. ನಾನು ನೋಡ್ತಿದ್ದೀನಿ. ಏನ್ ನಿಮ್ದು ದುರಂಕಾರ ಜಾಸ್ತಿ ಆಗ್ಬಿಟ್ಟೈತಲ್ಲ. ನನ್ ಮನೇಲಿ ಕೆಲಸ ಮಾಡ್ರಿ ಅಂತ ಹೇಳಿದ್ದು ಅಷ್ಟೇ. ಅದನ್ನ ಬಿಟ್ಬಿಟ್ಟು ನೀವು ನನಗೆ ತಿರ್ಗ್ಸ್ ಮಾತಾಡೋದು ಅದು ಇದು ಮಾಡಿರಿ ಅಂದ್ರೆ ನಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ ನೋಡ್ರಿ. ಅಕ್ಕ, ಇದು ನಿನ್ ಮನೆ ಮಾತ್ರ ಅಲ್ಲ ಕಣಕ, ನಮ್ ಮನೇನು ಕೂಡ, ನಮ್ ಗಂಡಂದ್ರಿಗೂ ಮನೇನು ಕೂಡ. ಸರಿನಾ? ನಿನ್ಗೆ ಎಷ್ಟು ಅಕ್ಕಿದೆಯೋ ನಮ್ಗೂ ಕೂಡ ಅಷ್ಟೇ ಅಕ್ಕಿದೆ. ಆಯ್ತಾ? ನಾವುನು ನೀನ್ ಹೇಳಿದ್ದೆಲ್ಲ ಮಾತು ಕೇಳ್ಕೊಂಡು ತಾನೆ ಇಷ್ಟ ದಿವಸ ಇದ್ದಿದ್ದು. ನೀನ್ ಬೈದಂಗೆಲ್ಲ ಬೈಸ್ಕೊಂಡು ಇಷ್ಟ ದಿವಸ ಇದ್ದಿದ್ದು ತಾನೆ. ಅಲ್ಲ, ನಿಮ್ ಮನೆಗೆ ಬಂದ್ಬಿಟ್ಟು ಯಾರು ಬೇರೆಯವ್ರು ಬಂದ್ಬಿಟ್ಟು ಯಾರು ಇದ್ ಮಾಡಿದ್ರೆ ಸುಮ್ನಿದ್ ಬಿಡ್ತೀರಾ? ಬರೀ ಈಗ ಗಜೇಂದ್ರನ್ ಮದುವೆ ಮಾಡ್ತಿದಾರ ನಿಮ್ ಮನೇಲಿ, ಅದಕ್ಕೇನೇನೆ ನೀವು ಸಹಿಸ್ತಿದ್ದೀರಾ? ಹೇಳ್ರಿ, ಸಹಿಸ್ತಿದ್ದೀರಾ ನೀವು? ಅದಕ್ಕೇನೇ ಸಹಿಸ್ಕೊಂತಿಲ್ಲ ನೀವು. ಅಂತದ್ರಲ್ಲಿ ನಮ್ ಮೇಲೆ ಈ ರೀತಿ ಎಲ್ಲ ಬಂದ್ಬಿಟ್ಟು ನೀವು ದಬ್ಬಾಳಿಕೆ ಮಾಡಿದ್ರೆ ನಮ್ ಮನೇಲಿ ನಮ್ಗೆ ಹೆಂಗ್ ಕೆಲಸ ಮಾಡ್ಕೋಬೇಕಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಸರಿನಾ? ನಿನ್ನ ಹತ್ರ ನಾವು ಹೇಳಿಸ್ಕೊಂಡು ಹೆಂಗ್ ಕೆಲಸ ಮಾಡ್ಬೇಕಾಗಿಲ್ಲ. ನಿಮ್ದು ಎಷ್ಟೈತೋ ಅಷ್ಟು ಮಾಡ್ಕೊಂಡು ನೀವು ಆರಾಮಾಗಿ ಕುತ್ಕೊಂಡಿರೋದ್ ಕಲೀರಿ. ಆಯ್ತಾ? ನಮ್ಮನೆ ಕೆಲ್ಸನ ನೀವು ನೆನಮೊನ್ನೆ ಬಂದ್ಬಿಟ್ಟು ನಮಗೆ ಹೇಳ್ಬಿಟ್ರೆ ಆಗಲ್ಲ. ಆಯ್ತಾ? ನಮಗ್ ಗೊತ್ತೈತೆ ಮಾಡ್ಕೊಳೋದು. ಅಯ್ಯ ಒಳ್ಳೆ ಕತೆ ಆಗೋತಲ್ಲಮ್ಮ. ಅಕ್ಕ, ನೀನು ಹೋಗಕ್ಕ ಒಳಗಡೆ ಸುಮ್ಮನೆ ಅತ್ಲಾಗಿ. ಚೈತ್ರ, ನೀನು ಹೋಗಮ್ಮ. ಲೇ ಇವಳೆ ಮಂಗಳಮ್ಮ, ನಡಿಯ ನೀನು. ಒಳ್ಳೆ ಕತೆ ಆಗೋತಿ ಇವರಿಂದ ಅತ್ಲಾಗಿ. ಯಾರು ಅಕ್ಕಪಕ್ಕ ನೋಡಿರೆ ಏನಂತಾರೆ ಇವರು? ಯಾಕೆ ಈ ರೀತಿ ಎಲ್ಲ ಆಡ್ತಿದ್ದಾರೆ? ಯಪ್ಪ ಸಣ್ಣ ಪುಚ್ಚು ವಿಚಾರಕ್ಕೆಲ್ಲ ಹಿಂಗ್ ಮಾತಾಡ್ಕೊಂಡಿದ್ರೆ ಆಗುತ್ತಾ? ಅಕ್ಕ, ನಡಿಯಕ್ಕ ಸುಮ್ಮನೆ ನೀನು ಒಳಗಡೆ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಚೈತ್ರ, ಬಾರೆ ಅತ್ಲಾಗ ಹೋಗ್ಲಿ ಅತ್ಲಾಗಿ, ಸುಮ್ಮಗ್ ಬಾ. ಇನ್ನೊಂದ್ ದಿವಸ ಏನಾದ್ರು ಅಕ್ಕ ಇದೇ ರೀತಿ ಮಾತಾಡ್ತಿದ್ರೆ ನಾವೇನು ಇಲ್ಲ. ಇನ್ನು ಏನ್ ಮಾತಾಡ್ಬೇಕಂತ ನಮಗ್ ಚೆನ್ನಾಗ್ ಗೊತ್ತಿದೆ. ಬಾ ಹೋಗೋಣ. ನಾವು ಬೆಳಿಗ್ಗೆ ಒಂದ್ ಗಳಿಗೆನು ಪುರ್ಸೊತ್ತಿಲ್ದಂಗೆ ಎಷ್ಟು ಕಷ್ಟ ಪಡ್ತಿದೀವಿ, ಎಷ್ಟು ಕೆಲಸ ಮಾಡ್ತಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಈ ಅಕ್ಕ ಏನು ಮಾತಾಡುತ್ತೆ ಇಷ್ಟ ಬಂದಂಗೆಲ್ಲ. ಬಾ ಹೋಗೋಣ ಇವಾಗ. ಆಯ್ತು, ಕೋಪ ಮಾಡ್ಕೊಬೇಡ, ಬಾ ಸಾಕು.